ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಖದ ಭಂಗು ಅಥವಾ ಪಿಗ್ಮೆಂಟೇಷನ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಮುಖ ಎಷ್ಟೇ ಸುಂದರವಾಗಿದ್ದರೂ ಈ ಮುಖದ ಭಂಗು ಅಥವಾ ಪಿಗ್ಮೆಂಟೇಷನ್ ಅನ್ನೋದು ಮುಖದ ಕಳೆಯನ್ನು ಹಾಳು ಮಾಡುತ್ತದೆ. ಆದರೆ ಈ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಮನೆಯಲ್ಲಿಯೇ ಇರುವ ಕೆಲವು ಸಾಮಾನ್ಯ ಪದಾರ್ಥಗಳನ್ನು ಬಳಸಿ ಇಂತಹ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಪಡೆಯಬಹುದು. ಪಿಗ್ಮೆಂಟೇಷನ್ ಸಮಸ್ಯೆಗೆ ಕಾರಣಗಳೇನು, ಇದಕ್ಕೆ ಪರಿಹಾರಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇಹದಲ್ಲಿ ಮೆಲನಿನ್ ಅಂಶ ಹೆಚ್ಚಾದಾಗ ಮತ್ತು ಕಬ್ಬಿಣದ ಅಂಶ ಕಡಿಮೆಯಾದಾಗ ಪಿಗ್ಮೆಂಟೇಷನ್ ಅಥವಾ ಮುಖದ ಭಂಗು ಕಾಣಿಸಿಕೊಳ್ಳುತ್ತದೆ. ಕೆಲವರಿಗೆ ಆನುವಂಶಿಕ ಕಾರಣದಿಂದ ಈ ಸಮಸ್ಯೆ ಕಾಣಿಸಿಕೊಂಡರೆ, ಇನ್ನು ಕೆಲವರಿಗೆ ಸೂರ್ಯನ ಕಿರಣಗಳಿಂದ ಪಿಗ್ಮೆಂಟೇಷನ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಕೆಲವರಿಗೆ ಕೆನ್ನೆ ಭಾಗ, ಕೆಲವರಿಗೆ ಮೂಗಿನ ಭಾಗದಲ್ಲಿ ಪಿಗ್ಮೆಂಟೇಷನ್ ಕಾಣಿಸಿಕೊಂಡರೆ, ಇನ್ನು ಕೆಲವರಿಗೆ ಪೂರ್ತಿ ಮುಖದ ತುಂಬ ಆಗಿರುತ್ತದೆ. ಇದಕ್ಕೆಲ್ಲ ಬೆಸ್ಟ್ ಹಾಗೂ ಸಿಂಪಲ್ ಮನೆಮದ್ದುಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಾಲಿನ ಬಳಕೆ ಮಾಡುತ್ತಾರೆ. ಇನ್ನು ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುವುದರಿಂದ ಇದು ಪಿಗ್ಮೆಂಟೇಷನ್ ಕಡಿಮೆ ಮಾಡಲು ತುಂಬ ಸಹಕಾರಿಯಾಗಿದೆ. ಒಂದು ಪುಟ್ಟ ಬಟ್ಟಲಿಗೆ ಸ್ವಲ್ಪ ಹಾಲನ್ನು ಹಾಕಿಕೊಂಡು ಹತ್ತಿಯ ಉಂಡೆಯನ್ನು ನೆನೆಸಿ ದಿನಕ್ಕೆ 2 ಬಾರಿ ಹಾಲಿನಲ್ಲಿ ನೆನೆಸಿ ಹತ್ತಿ ಉಂಡೆಯನ್ನು ಮುಖದ ಮೇಲಿನ ಕಪ್ಪು ಕಲೆಗಳಿರುವ ಜಾಗಕ್ಕೆ ಹಚ್ಚಬೇಕು. ಪ್ರತಿದಿನ ಹೀಗೆ ಮಾಡುವುದರಿಂದ ಕಲೆಗಳ ಜೊತೆ ನಿಮ್ಮ ಮುಖ ಸಾಫ್ಟ್ ಮತ್ತು ಸ್ಮೂತ್ ಆಗಲು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯದಾಗಿ ಅಲೋವೆರಾ. ಇದನ್ನು ಲೋಳ್ಸರ್ ಎಂದು ಸಹ ಕರೆಯುತ್ತಾರೆ. ಅಲೋವೆರಾ ಮುಖದ ಸೌಂದರ್ಯವನ್ನು ಹೆಚ್ಚಿಸುವ ನೈಸರ್ಗಿಕ ಮದ್ದು ಅಂತಾನೆ ಹೇಳಬಹುದು. ಭಂಗಿನ ಸಮಸ್ಯೆ ಇರುವವರು ಈ ಅಲೋವೆರಾವನ್ನು ಮುಖಕ್ಕೆ ಹಚ್ಚುವುದರಿಂದ ಕಲೆಯ ಸಮಸ್ಯೆ ದೂರವಾಗುತ್ತದೆ. ಇತ್ತೀಚಿನ ಅಧ್ಯಯನವೊಂದರ ಪ್ರಕಾರ ಅಲೋವೆರಾ ಹೈಪರ್ ಪಿಗ್ಮೆಂಟೇಷನ್ಗೆ ಪರಿಣಾಮಕಾರಿ ಚಿಕಿತ್ಸೆ ಎಂದು ತಿಳಿದು ಬಂದಿದೆ. ನಿತ್ಯ ರಾತ್ರಿ ಮಲಗುವ ಮುನ್ನ ಶುದ್ಧವಾದ ಅಲೋವೆರಾ ಜೆಲ್ ಅನ್ನು ಕಲೆಗಳಿರುವ ಭಾಗಕ್ಕೆ ಹಚ್ಚಿ ಬೆಳಗಿನ ಬೆಚ್ಚಗಿನ ನೀರಿನಿಂದ ತೊಳೆದರೆ ಪಿಗ್ಮೆಂಟೇಷನ್ ಸುಲಭವಾಗಿ ಕಡಿಮೆಯಾಗುತ್ತದೆ. ಮೂರನೆಯದು, ಪರಂಗಿ ಹಣ್ಣಿನಲ್ಲಿ ಪ್ಯಾಪೇನ್ ಅಂಶ ಯಥೇಚ್ಛವಾಗಿರುವುದರಿಂದ ಇದು ಪಿಗ್ಮೆಂಟೇಷನ್ ನಿವಾರಿಸಲು ಉತ್ತಮ ಮನೆಮದ್ದಾಗಿದೆ. ಹುರಿದ ಪಪ್ಪಾಯಿ ಹಣ್ಣಿನ ರಸವನ್ನು ಪ್ರತಿನಿತ್ಯ ಮುಖಕ್ಕೆ ಲೇಪಿಸಿ 10-15 ನಿಮಿಷಗಳ ಕಾಲ ಬಿಡಬೇಕು. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳೆಯಬೇಕು. ಪ್ರತಿನಿತ್ಯ ಹೀಗೆ ಮಾಡುವುದರಿಂದ ಕಲೆರಹಿತ ಮುಖವು ನಿಮ್ಮದಾಗುತ್ತದೆ. ಇನ್ನು ಆಲೂಗಡ್ಡೆಯಲ್ಲಿ ಕ್ಯಾಟೆಕೋಲೆಸ್ ಎನ್ನುವ ಅಂಶವಿದೆ. ಇದು ಮುಖವನ್ನು ಸ್ವಚ್ಛಂದಗೊಳಿಸುತ್ತದೆ. ಆಲೂಗಡ್ಡೆ ರಸವನ್ನು ಬಳಸುವುದರಿಂದ ಪಿಗ್ಮೆಂಟೇಷನ್, ಭಂಗು, ಕಪ್ಪು ಕಲೆಯಂತಹ ಹಲವು ಚರ್ಮದ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು. ಆಲೂಗಡ್ಡೆಯ ರಸವನ್ನು ತೆಗೆದು ಮುಖಕ್ಕೆ ಹಚ್ಚಿಕೊಂಡು ನಂತರ 15 ನಿಮಿಷ ಬಿಟ್ಟು ಮುಖವನ್ನು ತೊಳೆಯಬೇಕು. ವಾರದಲ್ಲಿ 2 ಬಾರಿ ಈ ರೀತಿ ಮಾಡುವುದರಿಂದ ಕಪ್ಪು ಕಲೆಗಳಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಸುಲಭವಾದ ಮನೆಮದ್ದುಗಳ ಬಳಕೆ ಮಾಡುವುದು ಎಷ್ಟು ಮುಖ್ಯವೋ ಹಾಗೆಯೇ ರಾತ್ರಿ ಮಲಗುವ ಮುನ್ನ ಅಲೋವೆರಾ ಜೆಲ್ ಹಾಗೂ ವಿಟಮಿನ್ ಇ ಕ್ಯಾಪ್ಸೂಲ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡುವುದರಿಂದ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತದೆ. ಇದಿಷ್ಟು ಪಿಗ್ಮೆಂಟೇಷನ್ ಅಥವಾ ಮುಖದ ಭಂಗಿಗೆ ಮನೆಮದ್ದುಗಳಾಗಿವೆ. ಇದನ್ನು ನೀವು ಮಾಡುತ್ತಾ ಹೋದಲ್ಲಿ ಪಿಗ್ಮೆಂಟೇಷನ್ ಅಥವಾ ಮುಖದ ಭಂಗಿನಿಂದ ಮುಕ್ತರಾಗಬಹುದು. ಇನ್ನು ಯಾವುದೇ ಸಮಸ್ಯೆ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.